ವೆಲ್ಕಮ್ ಟು ಲರ್ನ್ ಕನ್ನಡ ಚಾನಲ್. ಇವತ್ತು ನಾನು ನಿಮಗೆ ಕ್ಲಾಸ್ 6 6ನೇ ತರಗತಿ ತಿಳಿ ಕನ್ನಡ ಅದರಲ್ಲಿ ಪಾಠ 1 ತೋಳ ಬಂತು ತೋಳ. ಮಕ್ಕಳಲ್ಲಿ ಟೆಕ್ಸ್ಟ್ ಬುಕ್ ತಗೊಳ್ಳಿ, ಪೆನ್ಸಿಲ್ ತಗೊಳ್ಳಿ. ನಾನು ಓದ್ತಾ ಹೋದಾಗೆ ನೀವು ನೋಡಿ. ಮಕ್ಕಳಲ್ಲಿ ಆಟ ತುಂಟಾಟಗಳು ಇರುವುದು ಸಹಜ, ಆದರೆ ಅವು ತನಗಾಗಲಿ ಇತರರಿಗಾಗಲಿ ನೋವು ಇಲ್ಲವೇ ದುಃಖವನ್ನು ತರಬಾರದು. ನಮ್ಮ ಮಕ್ಕಳಿಗೆ ಏನು ಮಾಡ್ತಾರೆ, ಆಟ ತುಂಟಾಟ ಆಡ್ತಾರೆ. ಅದರಿಂದ ಏನಾಗುತ್ತೆ, ಕೆಲವರಿಗೆ ತೊಂದರೆ ಮಾಡಬಾರ್ದು ಅಂತ. ಏನು ಮಾಡಲು ಹೋಗಿ ಇನ್ನೇನು ಅಪಾಯವನ್ನು ತಂದುಕೊಳ್ಳಬಾರದು. ಏನೋ ಕೆಲಸ ಮಾಡೋಕ್ಕೆ ಹೋಗಿ ಇನ್ನೇನೋ ಅಪಾಯ ಮಾಡಿಕೊಳ್ಬಾರ್ದು. ತುಂಟಾಟಕ್ಕೆ ತಮಾಷೆಗೆ ಒಂದು ಮಿತಿ ಇರುತ್ತದೆ. ಯಾವುದೇ ತುಂಟಾಟ ತಮಾಷೆ ಮಾಡೋದಕ್ಕೂ ಒಂದು ಇತಿಮಿತಿ ಇರಬೇಕು. ಆ ಮಿತಿ ಮೀರಿದರೆ ಅಪಾಯ ತಪ್ಪಿದ್ದಲ್ಲ ಎಂಬ ಅರಿವು ಇರಬೇಕು. ನಾವು ಮಿತಿ ಮೀರಿ ಏನೇ ಮಾಡಲಿಕ್ಕೆ ಹೋದರೂ ಅದರಿಂದ ನಮಗೆ ಅಪಾಯ ಉಂಟಾಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಪದೇ ಪದೇ ಸುಳ್ಳು ಹೇಳಿ ಮತ್ತೊಬ್ಬರನ್ನು ಮೂರ್ಖನನ್ನಾಗಿಸಲು ಹೋಗಿ ತಾವೇ ಮೂರ್ಖರಾಗುವುದು ಇಲ್ಲವೇ ವಿಪತ್ತುಗಳನ್ನು ತಂದುಕೊಡುವ ಸಂಗತಿಗಳನ್ನು ನೀವು ಕೇಳಿರಬಹುದು. ಪದೇ ಪದೇ ಅಂದರೆ ಸುಳ್ಳು ಹೇಳ್ತಾ ಹೋಗೋದು. ಸುಳ್ಳು ಹೇಳಕ್ಕೆ ಹೋಗಿ ತಾವೇ ಮೂರ್ಖರಾಗ್ತಾರೆ. ಅಂತಹದೇ ಒಂದು ಪ್ರಸಂಗವನ್ನು ತೋಳ ಬಂತು ತೋಳ ಕಥೆಯಲ್ಲಿ ಕಾಣಬಹುದಾಗಿದೆ. ಈ ಕಥೆಯಲ್ಲಿ ಅಂಥದ್ದೇ ಒಂದು ಸ್ಟೋರಿ ಹೇಳಿದ್ದಾರೆ. ಮೊದಲಿಗೆ ಒಂದು ಊರಿನಲ್ಲಿ ಒಬ್ಬ ಹುಡುಗ ಇರ್ತಾನೆ. ಅವನು ಪ್ರತಿದಿನ ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗ್ತಿದ್ದಾನೆ. ಅವನೇನು ಮಾಡ್ತಿದ್ದ, ಪ್ರತಿದಿನ ಕುರಿಗಳನ್ನು ತಗೊಂಡು ಎಲ್ಲಿಗೆ ಹೋಗ್ತಿದ್ದ, ಕಾಡಿಗೆ ಹೋಗ್ತಿದ್ದ. ಅವನು ಕುರಿಗಳನ್ನು ಮೇಯಲು ಬಿಟ್ಟು ಬಯಲಲ್ಲಿ ಆಟವಾಡ್ತಿದ್ದ. ಅವನು ಹೋಗಿ ಕುರಿಗಳನ್ನು ಮೇಯೋದಕ್ಕೆ ಬಿಡ್ತಿದ್ದ. ಆಮೇಲೆ ಅವನೇನು ಮಾಡ್ತಿದ್ದ, ಆಟ ಆಡ್ತಿದ್ದ. ಸ್ವಲ್ಪ ದೂರದಲ್ಲಿ ಜನರು ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಸ್ವಲ್ಪನೇ ದೂರದಲ್ಲಿ ಗದ್ದೆ ಇರುತ್ತೆ. ಗದ್ದೆಯಲ್ಲಿ ಜನಗಳು ಕೆಲಸ ಮಾಡ್ತಾ ಇರ್ತಾರೆ. ಈ ಹುಡುಗನಿಗೆ ತಮಾಷೆ ಮಾಡಬೇಕು ಅನ್ನಿಸಿತು. ಈ ಹುಡುಗನಿಗೆ ಏನನ್ಸುತ್ತೆ, ನಾನೇನಾದರೂ ಅವರಿಗೆ ತಮಾಷೆ ಮಾಡೋಣ ಅಂತ. ಆಗ ಅವನು ಜನರಿಗೆ ಕೇಳುವಂತೆ ಜೋರಾಗಿ ತೋಳ ಬಂತು ತೋಳ ಬಂತು, ಕಾಪಾಡಿ ಬೇಗ ಬನ್ನಿ, ಯಾರಾದರೂ ಬನ್ನಿ ಎಂದು ಕೂಗಿಕೊಂಡನು. ಅವನಿಗೆ ತಮಾಷೆ ಮಾಡಬೇಕಂತ ಅನಿಸುತ್ತೆ. ಆಗ ಅವನೇನು ಮಾಡ್ತಾನೆ, ತೋಳ ಬಂತು ತೋಳ, ಯಾರಾದರೂ ಬೇಗ ಬನ್ನಿ, ನಮ್ಮನ್ನು ಕಾಪಾಡಿ ಅಂತ ಕೂಗ್ತಾನೆ. ಇದನ್ನು ಕೇಳಿದ ಜನರು ಹುಡುಗನ ಸಹಾಯಕ್ಕೆ ಧಾವಿಸಿ ಬಂದರು. ಕೆಲಸ ಮಾಡ್ತಿದ್ದ ಜನರು ಏನು ಮಾಡ್ತಾರೆ, ಓಡೋಡಿ ಅವನಿಗೆ ಸಹಾಯ ಮಾಡೋಕ್ಕಂತ ಬರ್ತಾರೆ. ಆದರೆ ಅಲ್ಲಿ ತೋಳ ಇರಲಿಲ್ಲ. ಅವನು ಸುಳ್ಳು ಹೇಳ್ತಿದ್ದ. ಹುಡುಗ ಜನರನ್ನು ನೋಡಿ ಒಳಗೆ ನಸುನಕ್ಕನು. ಬಂದವರನ್ನು ನೋಡಿಕೊಂಡು ಅವನು ತುಂಟತನ ಇದು ಮಾಡಿ ನಗ್ತಾ ಇರ್ತಾನೆ. ಜನರು ಹುಡುಗನಿಗೆ ಧೈರ್ಯ ಹೇಳಿ ಹಿಂದಿರುಗಿಸಿದರು. ಆ ಹುಡುಗನಿಗೆ ಜನರೇನು ಅಂದ್ಕೊಳ್ತಾರೆ, ಸತ್ಯವಾಗಿ ಅವನು ಹೇಳ್ತಾ ಇದ್ದಾನೆ ಅಂತ ಆ ಹುಡುಗನಿಗೆ ಧೈರ್ಯ ಹೇಳಿ ವಾಪಸ್ ಹೋಗ್ತಾರೆ. ಮಾರನೆಯ ದಿನವು ಕುರಿ ಕಾಯುವ ಹುಡುಗ ಜನರಿಗೆ ಕೇಳುವಂತೆ, ಅಯ್ಯೋ ಬನ್ನಿ, ಕಾಪಾಡಿ, ತೋಳ ಬಂದಿದೆ ತೋಳ ಎಂದು ಕೂಗಿದನು. ಇನ್ನು ನೆಕ್ಸ್ಟ್ ಡೇ ಕೂಡ ಅವನು ಅದನ್ನೇ ಮಾಡ್ತಾನೆ. ಜನರು ಹುಡುಗನ ಅಳು ಕೇಳಿ ಓಡೋಡಿ ಬಂದರು. ಪುನಃ ಜನಗಳೆಲ್ಲ ಏನು ಮಾಡ್ತಾರೆ, ಅವನ ಅಳು ಕೇಳಿ ಓಡೋಡಿ ಬರ್ತಾರೆ. ತೋಳ ಇದ್ದರಲ್ಲವೇ ಕಾಣುವುದು, ಅಲ್ಲಿ ತೋಳ ಇರಲೇ ಇಲ್ಲ. ಹುಡುಗನಿಗೆ ಒಳಗೊಳಗೆ ನಗು ಬಂತು. ಅವನು ಸುಳ್ಳು ಹೇಳಿ ಅವನಿಗೆ ಒಳಗೊಳಗೆ ನಗು ಬರುತ್ತೆ. ಜನರು ಹುಡುಗನ ಬಗ್ಗೆ ಗೊಣಗುತ್ತಾ ತಮ್ಮ ಕೆಲಸಗಳಿಗೆ ಹಿಂದಿರುಗಿಸ್ತಾರೆ. ಈ ಹುಡುಗ ಯಾವಾಗಲೂ ಸುಳ್ಳು ಹೇಳ್ತಾನೆ ಅಂದ್ಕೊಂಡು ಅವರು ವಾಪಸ್ ಹೋಗ್ತಾರೆ. ಹುಡುಗನಿಗೆ ಇನ್ನೊಂದು ರೀತಿ ಮೋಜು ಅನಿಸಿತು. ಹುಡುಗನಿಗೆ ಇದೊಂದು ರೀತಿ ಏನನ್ಸುತ್ತೆ, ತಮಾಷೆ ಅಂತ ಅನಿಸುತ್ತೆ. ಸ್ವಲ್ಪ ಸಮಯದ ನಂತರ ನಿಜವಾದ ತೋಳ ಬಂತು. ನೋಡಿ, ಸ್ವಲ್ಪ ಹೊತ್ತಾದ ಮೇಲೆ ನಿಜವಾಗ್ಲೂ ತೋಳ ಬರುತ್ತೆ. ಅದು ಕುರಿಗಳನ್ನು ಹಿಡಿದು ತಿನ್ನಲಾರಂಭಿಸಿದ. ಅದೇನು ಮಾಡುತ್ತೆ, ತೋಳ ಏನು ಮಾಡುತ್ತೆ, ಮೇಯಿಸ್ತಿದ್ದ ಕುರಿಗಳನ್ನು ಹಿಡಿದು ತಿನ್ನೋದಕ್ಕೆ ಶುರು ಮಾಡುತ್ತೆ. ಹುಡುಗ ಜನರಿಗೆ, ಅಯ್ಯೋ ಬೇಗ ಬನ್ನಿ, ನಿಜವಾಗಿಯೂ ತೋಳ ಬಂದಿದೆ, ನನ್ನ ಕುರಿಗಳನ್ನು ತಿನ್ನುತ್ತಿದೆ, ಬೇಗ ಬನ್ನಿ, ಕಾಪಾಡಿ ಎಂದು ಜೋರಾಗಿ ಎದರುತ್ತಾ ಅಳುತ್ತಾ ಹಲವು ಬಾರಿ ಕೂಗಿದನು. ನಿಜವಾಗಿ ತೋಳ ಬರುವಾಗ ಅವನೇನು ಮಾಡ್ತಾನೆ, ಕಾಪಾಡಿ, ನನ್ನ ಕುರಿಗಳನ್ನು ತೋಳ ತಿಂತಾ ಉಂಟು, ಬೇಗ ಬನ್ನಿ, ನನ್ನನ್ನು ಕಾಪಾಡಿ ಅಂತ. ಇದನ್ನು ಕೇಳಿಕೊಂಡ ಜನರು, ಹುಡುಗ ಸುಳ್ಳು ಹೇಳುತ್ತಿದ್ದಾನೆ, ನಮ್ಮನ್ನು ಗುಗ್ಗು ಮಾಡಲು
ಅರಚುತ್ತಿದ್ದಾನೆ ಅಂದುಕೊಂಡರು ಜನ. 2 ಸಲ ಅವನೇನು ಮಾಡಿದ, ಅವರಿಗೆ ತೋಳ ಬರದೇ ಇದ್ದರೂ ಕೂಡ ತೋಳ ಬಂದಿದೆ ಅಂತ ತಿಳ್ಕೊಂಡು ಕರೀತಾನೆ. ಆಗ ಅದು ಈಗ ನಿಜವಾಗಿ ತೋಳ ಬಂದರೂ ಕೂಡ ಜನರಿಗೆ ಏನು ಅನಿಸುತ್ತೆ, ಜನರು ಅಂದ್ಕೊಳ್ತಾರೆ ಇಲ್ಲ ತೋಳ ಏನು ಬಂದಿಲ್ಲ, ಇವನು ಬೇಕಂತಾನೆ ನಮಗೆ ಕರೀತಾ ಇದ್ದಾನೆ ಅಂತ ಅವನಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಲ್ಲ. ಹೀಗಾಗಿ ಹುಡುಗನ ಸಹಾಯಕ್ಕೆ ಯಾರೂ ಬರಲಿಲ್ಲ, ಯಾರೂ ಅವನಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಲಿಲ್ಲ. ತೋಳ ಕುರಿಗಳನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡಿತು. ತೋಳ ಏನು ಮಾಡ್ತು, ಅವನು ಮೇಯ್ಸಕ್ಕಂಥ ಕುರಿಗಳನ್ನು ತಿಂದು ಹೊಟ್ಟೆ ತುಂಬಿಸ್ಕೊಳ್ತು. ಕುರಿಯನ್ನು ಕಳೆದುಕೊಂಡ ಹುಡುಗ ಅಳುತ್ತಾ ಮನೆಗೆ ಹಿಂದಿರುಗುತ್ತಾನೆ. ಕುರಿನ ಕಳ್ಕೊಂಡ ಹುಡುಗ ಏನು ಮಾಡ್ತಾನೆ, ಅಳ್ತಾ ಅಳ್ತಾ ಮನೆಗೆ ಹೋಗ್ತಾನೆ. ಇದರ ನೀತಿ ಏನಂದರೆ, ಮಿತಿ ಮೀರಿದ ಹುಡುಗಾಟ ತರುವುದು ಸಂಕಟ. ಹುಡುಗಾಟ ಮಿತಿ ಮೀರಿದರೆ ನಮಗೆ ಸಂಕಟ ತರುತ್ತೆ. ಪದಗಳ ಅರ್ಥ: ಅಧೋಗತಿ, ಅವನತಿ ಯಾ ದುರ್ಗತಿ. ಗುಗ್ಗು ಯಾನೆ ದಡ್ಡ, ತಮಾಷೆ ಯಾನೆ ಹಾಸ್ಯ, ತಮಾಷೆ ಮಾಡೋದು. ನಸು ನಗು, ಸ್ವಲ್ಪ ನಗು ಯಾನೆ ಮನಸ್ಸಲ್ಲೇ ನಗೋದು. ಅರಚು ಯಾನೆ ಜೋರಾಗಿ ಕೂಗು. ಗೊಣಗು, ವಟ ಗೊಣಗು ಯಾನೆ ವಟ ಮನಸ್ಸಲ್ಲೇ ಮಾತಾಡ್ಕೊಳ್ಳೋದು. ಧಾವಿಸು ಯಾನೆ ಓಡೋಡಿ ಬರುವುದು. ಮೋಜು ಯಾನೆ ಆಟ ಯಾ ತಮಾಷೆಗೋಸ್ಕರ ಮಾಡೋದು. ಇದ್ರವರೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಕೊಡಿ. ಥ್ಯಾಂಕ್ ಯು.